ಮಂತ್ರಿಗಳು, ಅಮಿತ್ ಶಾ ಅವರು ನಮ್ಮ ಸಂವಿಧಾನ ಶಿಲ್ಪಿಗಳು, ಒಂದು ದೇಶದ ರತ್ನ ಅಂತಾನೆ ಹೇಳ್ಬೋದು. ಅವರು ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟರು. ಅದೇ ರೀತಿ ನಾವು ನಿನ್ನೆನೂ ಸಹ ಪ್ರತಿಭಟನೆ ಮಾಡಿದ್ವಿ, ಇವತ್ತು ಸಹ ಮೌನ ಪ್ರತಿಭಟನೆ ಮಾಡ್ತೀವಿ. ನಾವೆಲ್ಲ ಇಂಡಿಯಾ ಅಲೈನ್ಸ್ ಪಾರ್ಟ್ನರ್ಸ್ ಎಲ್ಲ ನಾವು ನಮ್ಮ ಒಂದು ಪಾರ್ಲಿಮೆಂಟ್ ಹಿಂದ್ಗಡೆ ಇರುವಂತಹ ಅಂಬೇಡ್ಕರ್ ಅವರ ಪುತ್ಥಳಿಯಿಂದ ನಾವು ಮೌನ ಪ್ರತಿಭಟನೆ ಲೈನ್ ಅಪ್ ಮಾಡ್ಕೊಂಡು ಬರ್ತಿದ್ವಿ. ಅದೇ ರೀತಿ ನಮ್ಮ ರಾಹುಲ್ ಗಾಂಧಿ ಸರ್ ಅದನ್ನ ಹೆಡ್ ಮಾಡ್ತಿದ್ರು, ಅವರಿಂದ ನಾವೆಲ್ಲ ಹೋಗ್ತಿದ್ವಿ. ನಾವು ಮಕರದ್ವಾರಲ್ಲಿ ಪ್ರವೇಶನ ನಿರ್ಬಂಧಿಸಿದ್ದೆ NDA ಸದಸ್ಯರುಗಳು. ನಮ್ಮ ಮಾನ್ಯ ವಿರೋಧ ಪಕ್ಷದ ನಾಯಕರಿಗೆ ತಡೆದ್ರು, ನಮ್ಮನ್ನೆಲ್ಲ ತಡೆದ್ರು. ಯಾವ ಹಕ್ಕಿದೆ ಅವ್ರಿಗೆ ತಡಿಲಿಕ್ಕೆ? ಅವ್ರು ಇವತ್ತು ಬಿಹೇವ್ ಮಾಡಿದ ರೀತಿನೇ ಬೇಡ. ನಾವು ಎಲ್ಲ ಸಂಸದರು, ಜನ ಇಡೀ ದೇಶದವರು, ಪ್ರಪಂಚ ಜನ ನಮ್ಮನ್ನು ನೋಡ್ತಿರ್ತಾರೆ. ಅವ್ರು ಬಿಹೇವ್ ಮಾಡಿದ್ರು, ಅದು ಬೇಸರ ತಂದಂತಹ ವಿಷಯ. ಜೊತೆಗೆ ಅಂಥದ್ರಲ್ಲಿ ನಮ್ಮ ರಾಹುಲ್ ಸರ್ ಬಗ್ಗೆನೇ ಇವರು ಮಾತಾಡ್ತಾ ಇದ್ದಾರೆ, ಸಾರಂಗಿ ಅವ್ರನ್ನ ಹಲ್ಲೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಖಂಡಿತವಾಗಿಯೂ ಇದು ಶುದ್ಧ ಸುಳ್ಳು. ನಾವೆಲ್ಲ ಅವ್ರ ಹಿಂದ್ಗಡೆ ಇದ್ವಿ, ಪ್ರತ್ಯೇಕವಾಗಿ ನಾನೇ ಇದ್ವಿ. ನಾವು ಅವ್ರನ್ನ ನೋಡ್ಲೇ ಇಲ್ಲ. ಇನ್ನು ಏಟಾದ್ಮೇಲೆ ಒಂದು ಮಾನವೀಯತೆಗೋಸ್ಕರ, ಮನುಷ್ಯತ್ವಕ್ಕೋಸ್ಕರ ಅವ್ರನ್ನ ಹೋಗಿ ನೋಡಿದ್ರು. ಏಟಾದ್ಮೇಲೆ ಯಾವಾಗ ಅವ್ರಿಗೆ ಏಟಾಗಿದೆ ಅದು ಬಿಟ್ಬಿಟ್ಟು ಅವ್ರ ಮೇಲೆ ದೂರದು ಖಂಡಿತವಾಗಿಯೂ ಶುದ್ಧ ಸುಳ್ಳು. ಜೊತೆಗೆ ಇವತ್ತು ಎರಡು ಪಕ್ಷದಿಂದನೂ NDA ಇಂಡಿಯಾ ಎರಡು ಕಡೆಯಿಂದನೂ ಇವತ್ತು ಸ್ಟ್ರೈಕ್ ನಡೆದಿತ್ತು. ಎಲ್ಲ ಒಂದು 500ಕ್ಕೂ ಎಷ್ಟು ಸಂಸದರುಗಳಲ್ಲಿದ್ರು. ತಳ್ಳಾಟ ನಡೆದೇ ಅವ್ರು ಬಿದ್ದಿರ್ಬೋದು, ಅದು ಒಪ್ಕೊಂತೀವಿ. ಆದ್ರೆ ರಾಹುಲ್ ಗಾಂಧಿ ಅವ್ರ ಮೇಲೆ ಹೇಳ್ತಾರೆ ಖಂಡಿತವಾಗಿಯೂ ಶುದ್ಧ ಸುಳ್ಳು. ಅಕಸ್ಮಾತ್ ಏನಾದ್ರೂ ಅವ್ರ ಬಗ್ಗೆ FIR ದಾಖಲಾಗಿದ್ದ ಅದಲ್ಲಿ ಇಡೀ ದೇಶನೇ ಅವ್ರ ಬೆನ್ನೆಲುಬಾಗಿ ನಿಂತ್ಕೊಂತದೆ. ಅಲ್ಲ, ಉದ್ದೇಶಪೂರ್ವಕವಾಗಿ ರಾಹುಲ್ ಗಾಂಧಿ ಅವರು ಈಗ ಕಾರಣ ಇಟ್ಕೊಂಡೇ ಬಂದ್ರು. ಆ ಕಡೆ ಈ ಕಡೆ ಸೈಡ್ ಅಲ್ಲಿ ಸುಳ್ಳು. ಈಗ ಒಂದು ತನಿಖೆ ಮಾಡಿಸ್ಲಿ. ಅಲ್ಲಿ ಪಾರ್ಲಿಮೆಂಟ್ ಅಲ್ಲೂ ಎಲ್ಲ CCTVs ಎಲ್ಲ ಇರ್ತದೆ. ಅಲ್ಲಿ ಅವ್ರ ಜೊತೆಗೆ CISF ಅವರೆಲ್ಲ ಇರ್ತಾರೆ. ಅವ್ರ ಕೈಲಿ ಕೇಳಲಿ. ಸುಳ್ಳು ಇದನ್ನ ದಿಕ್ತಪ್ಸುವಂತ ಕೆಲಸವನ್ನ NDA ಅವರು ಮಾಡ್ತಿದ್ದಾರೆ. ಮೊನ್ನೆಯಿಂದ ಏನು ಇಡೀ ದೇಶಾದ್ಯಂತ ಪ್ರತಿಭಟನೆ ನಡೀತಾ ಇದೆ ಅವ್ರ ಸರ್ಕಾರದ ವಿರುದ್ಧ, ಅವ್ರು ಹೇಳಿಕೆ ಕೊಟ್ಟಿರುವಂತ ಮಾತು ವಿರುದ್ಧ. ಅದನ್ನ ದಿಕ್ತಪ್ಸ್ಲಿಕ್ಕೆ ಇವತ್ತೊಂದು ಪೂರ್ವ ನಿಯೋಜಿತ ಪಿತೂರಿಯನ್ನ ಇವರು ಮಾಡಿದ್ದಾರೆ, ಸಾರಂಗಿ ಅವರ ಹೆಸರು ಎತ್ಕೊಂಡು. ಅಲ್ಲ, ಬಿಜೆಪಿ ಅವರ ಆರೋಪ ಏನಂದ್ರೆ ಒಂದು ರೀತಿಯಲ್ಲಿ ಗೂಂಡಾಗಳ ರೀತಿಯಲ್ಲಿ ನಡ್ಕೊಂಡಿದ್ದೆ ಅವರು. ಆ ರೀತಿಯಲ್ಲಿ ಅವ್ರ ಸಂಸದರುಗಳ ಹತ್ರ ನಡ್ಕೊಂಡಿದ್ದು. ಅಡ್ಡ ಹಾಕಿದ್ರು ನಮ್ಮನ್ನ. ನಾವು ಎಲ್ಲ ಸಂಸದರಾಗಿ ನಮ್ಮ ಜನ ಕಳ್ಸಿರೋದೆ ಸದನಕ್ಕೆ ಇವರೇ ನಮ್ಮನ್ನೆಲ್ಲ ಅಡ್ಡ ಹಾಕಕ್ಕೆ. ರಾಹುಲ್ ಗಾಂಧಿ ಸಹ ತಡೆದ್ರು, ಕಣ್ಣಾರ ನಾವು ನೋಡಿದೀವಿ. ಅವ್ರು ಮಾಡ್ಬಿಟ್ಟು ಅವರೇ ಹೇಳ್ಕೊಳ್ಳೋದಲ್ಲ. ಇವತ್ತು ಮಾಡಿರುವಂತ ಕೆಲಸ ಪ್ರಜಾಪ್ರಭುತ್ವದ ಕಗ್ಗೋಲೆ, ಒಂದು ಏನಂತ ಹೇಳ್ತಾರ, ಪಾಳೆಗಾರಿಕೆ ಅಂತ ಹೇಳ್ತಾರಲ್ಲ, ಒಂದು ಆ ರೀತಿ ವರ್ತಿಸಿದ್ರು ಅವರು. ಅಲ್ಲ, ಏನ್ ಜಿಮ್ ಮಾಡ್ಕೊಂಡು ಒಳಗಡೆ ಬಂದವ್ರ ರೀತಿಯಲ್ಲಿ ಬಂದ್ರು, ನುಗ್ಗಿದ್ರು ಅಲ್ಲ. ನಿಮ್ ಜೊತೆಗೆ ನೀವೆಲ್ಲ ಮೀಡಿಯಾದವ್ರು ಇರ್ತೀರಿ, ಎಲ್ಲರೂ ಇರ್ತಾರೆ. ಕೇಳಿ, 4 ಜನ ಕೇಳ್ದಾಗ ಗೊತ್ತಾಗ್ತದೆ. ಅದೆಲ್ಲ ಸುಳ್ಳು ಹೇಳ್ತಿದ್ದೀನಲ್ಲ. ದಿಕ್ ತಪ್ಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಈ ರೀತಿ ದಿಕ್ ತಪ್ಪಿಸಿ ಜನರ ಒಂದು ತಪ್ಪು ಮಾಹಿತಿ ಕೊಡುವಂತ ಕೆಲಸವನ್ನ ಮಾಡಿದೆ. ಅದಕ್ಕೆ ಜನ ಗೊತ್ತು, ಜನ ಬುದ್ಧಿ ಕಲ್ತಿದ್ದಾರೆ. ಮುಂದಿನ ದಿನಗಳು ಇನ್ನೂ ಬುದ್ಧಿ ಕಲಿಸ್ತಾರೆ. ಅಂದ್ರೆ ಈ ಉದ್ದೇಶ ಏನಿದೆ? ಯಾರದು ಉದ್ದೇಶ? ಈಗ ದಿಕ್ ತಪ್ಸಾರ ಅಂತ ಹೇಳ್ತಾರೆ. ಅದೇ ಮೊನ್ನೆ ಇಡೀ ದೇಶಾದ್ಯಂತ ಡಾಕ್ಟರ್ BR ಅಂಬೇಡ್ಕರ್ ಸರ್ ಅವರ ಒಂದು ಪರ ಇಡೀ ದೇಶಾದ್ಯಂತ ಪ್ರತಿಭಟನೆ ನಡೀತಿದೆ ಅವ್ರು ಕೊಟ್ಟಿರುವಂತ ಹೇಳಿಕೆ ವಿರುದ್ಧ. ಅದಕ್ಕೇನೆ ಅದನ್ನ ದಿಕ್ ತಪ್ಪಿಸುವಂತ ಕೆಲಸ ಮಾಡ್ತಿದ್ದಾರೆ ಮಾಧ್ಯಮ ಮುಖಾಂತರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.